ಬೆಂಗಳೂರಿನಲ್ಲಿ ವಾಹನ ಸವಾರರು ಅದರಲ್ಲೂ ಕೂಡ ಎಡ್ಡಾದಿಡ್ಡಿ ಎಲ್ಲಂದರಲ್ಲಿ ವಾಹನಗಳನ್ನು ಪಾರ್ಕಿಂಗ್ ಮಾಡುವಂಥವರು ಗಮನಿಸಬೇಕಾದಂತಹ ಸುದ್ದಿ ಇದು. ಸರ್ಕಾರ ಈಗ ಬೆಂಗಳೂರು ವಾಹನ ಸವಾರರಿಗೆ ಶಾಕ್ ಕೊಡ್ತಾ ಇದೆ. ಬೆಂಗಳೂರಿನಲ್ಲಿ ಮತ್ತೆ ಆಪರೇಷನ್ ಟೋಯಿಂಗ್. ಇನ್ನು ಮುಂದೆ ರಸ್ತೆಯಲ್ಲಿ ಅಡ್ಡಾದಿಡ್ಡಿ ವಾಹನಗಳನ್ನು ನಿಲ್ಲಿಸಿದ್ರೆ ವಾಹನವನ್ನು ಮುಲಾಜಿಲ್ಲದೆ ಸೀಸ್ ಮಾಡ್ತಾರೆ. ಎಲ್ಲಂದರಲ್ಲಿ ವಾಹನ ನಿಲ್ಲಿಸೋಕ್ಕೂ ಮುನ್ನ ಯೋಚಿಸಿ. ವಾಹನ ಸೀಸ್ ಮಾಡೋದ್ರ ಜೊತೆಗೆ ದಂಡವನ್ನು ಕೂಡ ವಿಧಿಸಲಾಗುತ್ತೆ. 3 ವರ್ಷಗಳ ಬಳಿಕ ಟೋಯಿಂಗ್ಗೆ ಸರ್ಕಾರ ಮುಂದಾಗಿದೆ. ಖಾಸಗಿ ವಾಹನದಲ್ಲಿ ಟೋಯಿಂಗ್ ಮಾಡಲ್ಲ. ಪೊಲೀಸರಿಂದಲೇ ಇನ್ನು ಮುಂದೆ ಟೋಯಿಂಗ್ ವ್ಯವಸ್ಥೆಯನ್ನ ಮಾಡಿಸಲಾಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಖಾಸಗಿ ವಾಹನಗಳಲ್ಲಿ ಟೋಯಿಂಗ್ ಈ ಹಿಂದೆ ಆಗ್ತಾ ಇತ್ತು. ಆನಂತರದಲ್ಲಿ ಅದಕ್ಕೆ ಬ್ರೇಕ್ ಬಿದ್ದಿತ್ತು. ಈಗ ಮತ್ತೆ ಸರ್ಕಾರ ಅದನ್ನ ಆರಂಭ ಮಾಡುವಂತಹ ನಿಟ್ಟಿನಲ್ಲಿ ಚಿಂತನೆಯನ್ನ ನಡೆಸ್ತಾ ಇದೆ. ಜೊತೆಗೆ ಖಾಸಗಿ ವಾಹನಗಳ ಬದಲಾಗಿ ಪೊಲೀಸರಿಂದಲೇ ಟೋಯಿಂಗ್ ಮಾಡಿಸ್ತೀವಿ ಅಂತ ಕೂಡ ಹೇಳ್ತಾ ಇದೆ. ಈ ಮೂಲಕವಾಗಿ ಎಲ್ಲೆಲ್ಲಿ ಪಾರ್ಕಿಂಗ್ ಮಾಡ್ತೀರಿ ಸೇಫ್ ಅಂತ ಅಂದ್ಕೊಂಡು ಎಲ್ಲಿ ಎತ್ಕೊಂಡು ಹೋಗ್ತಾರೋ, ಎಲ್ಲಿ ಹಾಕ್ತಾರೋ, ಅದು ಯಾವ ಕಂಡೀಷನಲ್ಲಿ ಹಾಕ್ತಾರೋ ಯೋಚಿಸ್ಕೊಳ್ಳಿ. ಬೆಂಗಳೂರಿನಲ್ಲಿ ಮತ್ತೆ ಅಡ್ಡಾದಿಡ್ಡಿ ಪಾರ್ಕಿಂಗ್ ಮಾಡೋರಿಗೆ ಈ ಸುದ್ದಿ ಎಚ್ಚರಿಕೆಯ ಗಂಟೆ. ಪಾರ್ಕಿಂಗ್ ಮಾಡೋ ಮುನ್ನ ಪಾರ್ಕಿಂಗ್ ಸ್ಪೇಸ್ ಹೌದಾ ಅಲ್ವಾ ಅನ್ನೋದನ್ನ ಖಾತ್ರಿಪಡಿಸ್ಕೊಳ್ಳಿ. ಇಲ್ಲದೇ ಇದ್ರೆ ನಿಮ್ಮ ವಾಹನವನ್ನು ಟೋಯಿಂಗ್ ಮಾಡ್ತಾರೆ. ಇಲ್ಲಿಯವರೆಗೂ ಚೀಟಿ ಅಂಟಿಸ್ ಹೋಗ್ತಾ ಇದ್ರು, ಈಗ ಮುಲಾಜಿಲ್ಲದೆ ಗಾಡಿ ಎತ್ತಾಕೊಂಡು ಹೋಗ್ತಾ ಇರ್ತಾರೆ. ಬೇಕಾಬಿಟ್ಟಿ ಪಾರ್ಕಿಂಗ್ನಿಂದ 19 ಕಡೆ ಸಂಚಾರ ದಟ್ಟಣೆ ಆಗ್ತಾ ಇದೆ. ವಾಹನ ಸಂಚಾರ ಸರಾಗವಾಗಿ ಆಗ್ತಾ ಇಲ್ಲ. ಬಹಳ ಕಿರಿಕಿರಿ ಆಗ್ತಾ ಇದೆ. ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ. ಸಿಕ್ಕ ಕಡೆಗಳಲ್ಲಿ ಗಾಡಿಗಳನ್ನ ಪಾರ್ಕ್ ಮಾಡ್ತಾ ಇದ್ದೀರಿ. 8 ರಿಂದ 9 ಕಡೆ ಹೆಚ್ಚು ಸಂಚಾರ ದಟ್ಟಣೆ ಆಗ್ತಾ ಇದೆ ಅನ್ನೋದನ್ನ ಗಮನಿಸಿಕೊಳ್ಳಲಾಗಿದೆ. ಟ್ರಾಫಿಕ್ ಪೊಲೀಸರು ಇದರ ಬಗ್ಗೆ ಸರ್ಕಾರದ ಗಮನಕ್ಕೆ ತಂದಿದ್ದಾರೆ. ಹೆಬ್ಬಾಳ, ಸಿಲ್ಕ್ ಬೋರ್ಡ್ ಸೇರಿದಂತೆ 9 ಕಡೆಗಳಲ್ಲಿ ಹೆಚ್ಚು ಟ್ರಾಫಿಕ್ ಆಗ್ತಾ ಇದೆ. ವಾಹನ ಸವಾರರು ಬಹಳ ಕಿರಿಕಿರಿಯನ್ನು ಅನುಭವಿಸ್ತಾ ಇದ್ದಾರೆ. ಈ ಪಾರ್ಕಿಂಗ್ನ ಪರಿಣಾಮದಿಂದಾಗಿ ರಸ್ತೆಗಳು ಕೂಡ ಚಿಕ್ಕದಾಗ್ತಾ ಇದೆ. ಹೀಗಂತ ಪೊಲೀಸರು ವರದಿಯನ್ನ ಕೊಟ್ಟಿದ್ರು. ಈ ವರದಿಯನ್ನ ಆಧರಿಸಿ ಈಗ ಮತ್ತೆ ಟೋಯಿಂಗ್ ಆರಂಭ ಮಾಡೋದಕ್ಕೆ ಚಿಂತನೆಯನ್ನ ನಡೆಸಲಾಗಿದೆ. ವೆಹಿಕಲ್ಸ್ ಎಲ್ಲಿ ಅಂದ್ರೆ ಅಲ್ಲೇ ನಿಲ್ಲಿಸ್ತಾರೆ. ಕಾರನ್ನವರು ನಿಲ್ಲಿಸ್ತಾರೆ, ಹೆಚ್ಚಿನ ಅಂಶ 2 ವೀಲರ್ಸ್ ನಿಲ್ಲಿಸ್ತಾರೆ. ಅದರಿಂದ ಬ್ಲಾಕ್ ಆಗುತ್ತೆ. ಅದಕ್ಕೆ ನಾವು ಹಿಂದೆ ಏನು ಮಾಡ್ತಿದ್ದೋ ಅಂದರೆ ಟೋಯಿಂಗ್ ಮಾಡ್ತಾಯಿದ್ದು. ಟೋಯಿಂಗ್ ಮಾಡಿ ನಮ್ಮ ವೆಹಿಕಲ್ಸ್ನ ಎತ್ಕೊಂಡು ಹೋಗಿ ಅವರು ಬೇರೆ ಕಡೆ ನಿಲ್ಲಿಸಿ ಸ್ಟೇಷನಲ್ಲಿ ನಿಲ್ಲಿಸಿ ಅವ್ರು ಹೋಗಿ ದುಡ್ಡು ಫೈನ್ ಕಟ್ಬಿಟ್ಟು ತೊಗೊಂಡು ಹೋಗೋರು. ಅದನ್ನು ಕಾರಣಾಂತರದಿಂದ ನಾವು ನಿಲ್ಲಿಸಿದ್ದು ಹಿಂದೆ. ಈಗ ವಿ ಆರ್ ಗೋಯಿಂಗ್ ಟು ರೀಇಂಟ್ರಡ್ಯೂಸ್ ದಟ್. ಆ ರೀಇಂಟ್ರಡ್ಯೂಸ್ ಮಾಡುವಾಗ ನಮ್ಮದೇ ವೆಹಿಕಲ್ಗಳು ನಾವೇನು ಹಿಂದೆ ಬಾಡಿಗೆಗೆ ತೊಗೊಂಡು ಮಾಡ್ತಾ ಇದ್ವಲ್ಲ, ಅದನ್ನು ಬಿಟ್ಟು ನಾವೇ ನಮ್ಮ ವೆಹಿಕಲ್ಸ್ಗಳನ್ನೇ, ಪೊಲೀಸ್ ವೆಹಿಕಲ್ಸನ್ನೇ ನಮ್ಮ ಸಿಬ್ಬಂದಿಯವ್ರನ್ನೇ ಹಾಕಿ ಅದನ್ನು ಲಿಫ್ಟ್ ಮಾಡಬೇಕು, ಮತ್ತೆ ರೀಇಂಟ್ರಡ್ಯೂಸ್ ಮಾಡಬೇಕು ಅಂತ ಇವತ್ತು ಒಂದು ತೀರ್ಮಾನ ತಗೊಂಡಿದ್ದೇವೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಹಿಂದೆ ಇದನ್ನ ಸ್ಟಾಪ್ ಮಾಡಿದ್ರ ಉದ್ದೇಶ ಏನು? ಈಗ ಮತ್ತೆ ಪುನಾರಂಭ ಮಾಡಬೇಕು ಅಂತಿದ್ದಾರೆ. ಆಲ್ಟರ್ನೇಟ್ ಏನು ವ್ಯವಸ್ಥೆಗಳು ಮಾಡ್ಕೊಳ್ಳಿಕ್ಕಾಗಲ್ವಾ? ದಿವ್ಯಾ, ಈ ಹಿಂದೆ ಬೆಂಗಳೂರು ನಗರದಲ್ಲಿ 4 ವರ್ಷಗಳ ಹಿಂದೆ ಬೆಂಗಳೂರಿನಾದ್ಯಂತ ಟೋಯಿಂಗನ್ನು ಸ್ಟಾಪ್ ಮಾಡುವ ಕೆಲಸವನ್ನು ಸಂಚಾರಿ ಪೊಲೀಸರು ಮಾಡಿದರು. ಕಾರಣ, ಸಾರ್ವಜನಿಕರಿಂದ, ವಾಹನ ಸವಾರರಿಂದ ಸಾಕಷ್ಟು ಆಕ್ಷೇಪಗಳು ವ್ಯಕ್ತವಾಗ್ತಿತ್ತು. ಈ ಟೋಯಿಂಗ್ ಸಿಬ್ಬಂದಿಗಳೇನಿದ್ರು ಅವರು ಪ್ರೈವೇಟ್ ಸಿಬ್ಬಂದಿಗಳು, ಮತ್ತು ಅವರು ಒಂದಷ್ಟು ಆ ನಡವಳಿಕೆ ಇರ್ಬೋದು ಅಥವಾ ಈ ವಾಹನ ಸವಾರರ ಜೊತೆ ನಡ್ಕೊಳ್ತಿದ್ದಂತಹ ರೀತಿ ನೀತಿ ಇವೆಲ್ಲವೂ ಕೂಡ ಸರಿ ಇರಲಿಲ್ಲ. ಕಿರಿಕಿರಿಯನ್ನು ಉಂಟು ಮಾಡ್ತಿದ್ರು. ಅದ್ರ ಜೊತೆಗೆ ಈ ನಿಯಮಗಳನ್ನ ಎಲ್ಲೂ ಕೂಡ ಫಾಲೋ ಮಾಡ್ತಿರ್ಲಿಲ್ಲ. ಇನ್ ಕೇಸ್ ಯಾವುದಾದ್ರೂ ವಾಹನ ಸವಾರ ನೋ ಪಾರ್ಕಿಂಗ್ನಲ್ಲಿ ವೆಹಿಕಲನ್ನು ನಿಲ್ಲಿಸಿದ್ದೆ ಆದಲ್ಲಿ 3 ಬಾರಿ ಅನೌನ್ಸನ್ನು ಮಾಡಬೇಕು. ಅದಾದ ಬಳಿಕ ಒಂದಷ್ಟು ಸಮಯವನ್ನು ನೀಡಿ ಅದಾದ ಬಳಿಕ ವೆಹಿಕಲ್ ಟೋ ಮಾಡಬೇಕಿತ್ತು. ಆದರೆ ಇದ್ಯಾವುದು ಕೂಡ ಆಗ್ತಿರಲಿಲ್ಲ. ಹೀಗಾಗಿ ಸಾರ್ವಜನಿಕರಿಂದ ಸಾಕಷ್ಟು ಟೀಕೆಗಳು ವ್ಯಕ್ತವಾದವು. ಆ ಹಿನ್ನೆಲೆಯಲ್ಲಿ ಬೆಂಗಳೂರಿನಾದ್ಯಂತ ಟೋಯಿಂಗ್ ಅನ್ನ ನಿಲ್ಲಿಸಲಾಗಿತ್ತು. ಇದೀಗ ಬೆಂಗಳೂರಿನಲ್ಲಿ ಒಂದಷ್ಟು ಟ್ರಾಫಿಕ್ ದಟ್ಟಣೆ ಆಗ್ತಿದೆ. ಅದರಲ್ಲೂ ಕೂಡ ಪ್ರಮುಖ ಜಂಕ್ಷನ್ಗಳು ಯಾವ್ಯಾವಿದಾವೆ ಅಂತ ಕಡೆ ನೋ ಪಾರ್ಕಿಂಗ್ ನಲ್ಲಿ ವೆಹಿಕಲ್ಗಳನ್ನು ನಿಲ್ಲಿಸಲಾಗ್ತಿದೆ. ಟೋಯಿಂಗ್ ಮಾಡದೇ ಇರೋದು ಇವರು ಎಲ್ರಿಗೂ ಕೂಡ ಇದೊಂದು ರೀತಿ ವರದಾನ. ಹೀಗಾಗಿ ಟೋಯಿಂಗ್ ಅನ್ನ ಮತ್ತೆ ಆರಂಭ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಗೃಹ ಸಚಿವರು ಬೆಂಗಳೂರಿನ ಹಿರಿಯ ಅಧಿಕಾರಿಗಳ ಸಭೆಯಲ್ಲಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಮೊದಲು ಈ ಪ್ರೈವೇಟ್ ಟೋಯಿಂಗ್ ವೆಹಿಕಲ್ಗಳನ್ನ ಬಾಡಿಗೆಗೆ ತೆಗೆದುಕೊಳ್ಳಲಾಗ್ತಿತ್ತು, ಸಿಬ್ಬಂದಿಗಳನ್ನ ಬಾಡಿಗೆಗೆ ತೆಗೆದುಕೊಳ್ಳಲಾಗ್ತಿತ್ತು. ಇದಕ್ಕೆ ವರ್ಷಕ್ಕೆ 25 ಕೋಟಿ ರೂಪಾಯಿ ಖರ್ಚಾಗ್ತಿತ್ತು. ಇದೀಗ ಇಲಾಖೆಯ ಟೋಯಿಂಗ್ ವೆಹಿಕಲ್ಗಳನ್ನೇ ಬಳಸಿಕೊಂಡು ಈ ಹೋಮ್ ಗಾರ್ಡ್ಸ್ಗಳನ್ನು ಬಳಸಿಕೊಂಡು ಟೋಯಿಂಗ್ ಅನ್ನ ಮಾಡಿ ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಡಲಾಗಿದೆ. ಹೀಗಾಗಿ ಅಧಿಕೃತವಾಗಿ ಯಾವಾಗ ಅಂತೇಳಿ ದಿನಾಂಕವನ್ನು ತಿಳಿಸಿಲ್ಲ. ಶೀಘ್ರದಲ್ಲೇ ಬೆಂಗಳೂರಿನಲ್ಲಿ ಟೋಯಿಂಗ್ ಆರಂಭವಾಗಲಿದೆ. ದಿವ್ಯಾ, ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಮಾಹಿತಿಗೆ.